ಸರ್, ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಕ್ಷೇತ್ರದ ಜನಕ್ಕೆ ಏನಾದರೂ ಹೇಳೋದಿದ್ರೆ? ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಎರಡು ಕ್ಷೇತ್ರ. ಫಸ್ಟು ತಿಕೋಟ ಅಂತಿತ್ತು, ಅದು ಇವತ್ತು ಬಬಲೇಶ್ವರ ಆಗಿದೆ. ಆ ಜನ ಇವತ್ತು ನಾನು ರಾಜಕೀಯವಾಗಿ ಎಷ್ಟು ಗುರುತಿಸ್ಕೊಂಡಿದ್ರೆ ಆ ಕ್ಷೇತ್ರದ ಜನರ ಆಶೀರ್ವಾದ, ಅವ್ರ ಕೊಡುಗೆ. ನನ್ನಲ್ಲಿ ದುಡ್ಡು ನೋಡಲಿಲ್ಲ ಅವರು. ನನ್ನಲ್ಲಿ ದುಡ್ಡು ಇರದೇ ಇದ್ದರೂ ಕೂಡ ಬೇರೆಯವ್ರ ದುಡ್ಡು ತೊಗೊಂಡು ನನ್ನನ್ನು ಗೆಲ್ಲಿಸ್ಬೇಕನ್ನೋತಕ್ಕಂಥ ತವಕ್ ಅಂತೀವಲ್ವ ನಾವು, ಆ ಹಂಬಲ ಅವ್ರ ಬಲ್ಲಿತ್ತು. ಆ ಥರ ನನ್ನ ಜೊತೆ ನಡೆಸ್ಕೊಂಡ್ರು. ಒಂದು ಸರ್ತಿ ನಾನು ಸೋತಿರೋದು ನಿಜ, ಆದರೆ ಆ ಸೋಲು ಮುಂದೆ ಗೆಲುವಾಗಿ ಪರಿವರ್ತನೆ ಆಗ್ತಾ ಹೋಯಿತು. ತದನಂತರ ನಾನು ಬಸವನ ಬಾಗೇವಾಡಿಗೆ ಹೋದೆ. ಅಲ್ಲಿ ಜನ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅಂತೇಳಿ ಭಯ ಆಯಿತು. ಆದರೆ 14 ದಿವಸದಲ್ಲೇ ನನ್ನನ್ನು ಎಕ್ಸೆಪ್ಟ್ ಮಾಡಿ ಒಂದು ಹಂತಕ್ಕೆ ನನ್ನನ್ನು ಬೆಳೆಸಿದರು. ಬಟ್ ಇಲ್ಲೇನು ನಾನು ಸಾಧಿಸಲಿಲ್ಲ. ತಿಕೋಟದಲ್ಲಿ ಬಸವನ ಬಾಗೇವಾಡಿಗೆ ಹೋಗಿ ನಾನು ಇವತ್ತು ಆ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ಸಚಿವನಾಗಿದ್ದೀನಿ. ಆಶೀರ್ವಾದಕ್ಕೆ ತಕ್ಕಾಗಿ ದುಡಿತಕ್ಕಂಥ ಶಕ್ತಿ ಭಗವಂತ ನನಗೆ ಕೊಡಬೇಕು ಅಂಥೇಳಿ ನಾನು ಯಾವಾಗಲೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.